Hello students, today let's see the mathematical analysis of non-recursive algorithm. So what is recursive algorithm? First let's see what is recursive algorithm. So recursive means the algorithm calling by itself. ಅದಕ್ಕೆ ಏನಂತೀವಿ recursive algorithm ಅಂತ ಅಂತೀವಿ. For example, algorithm. So ಇದೇನಿದೆ algorithm max element ಅಂತ ಇದೆ. So within this again ನಾವು max element of a 0 something ಈ ತರ ಕಾಲ್ ಮಾಡಿದ್ರೆ ಇದಕ್ಕೆ ಏನಂತೀವಿ ರಿಕರ್ಸಿವ್ ಅಲ್ಗಾರಿದಮ್ ಅಂತ ಅಂತೀವಿ. ಯಾಕೆ ಹೇಳ್ರಿ ದ ಅಲ್ಗಾರಿದಮ್ ಕಾಲಿಂಗ್ ಬೈ ಇಟ್ ಸೆಲ್ಫ್. ಸೊ ಮ್ಯಾಕ್ಸ್ ಎಲಿಮೆಂಟ್ ಅಲ್ಗಾರಿದಮ್ ಒಳಗಡೆ ಮತ್ತೆ ಮ್ಯಾಕ್ಸ್ ಎಲಿಮೆಂಟ್ ಅಲ್ಗಾರಿದಮ್ ನ ಕಾಲ್ ಮಾಡಿದ್ವಿ ಅಂದ್ರೆ ಅದು ಮತ್ತೆ ಎಲ್ಲಿ ಹೋಗುತ್ತೆ ಇದೇ ರೆಫರ್ ಮಾಡುತ್ತೆ. ಇದಕ್ಕೆ ನಾವೇನಂತೀವಿ ರಿಕರ್ಸಿವ್ ಅಲ್ಗಾರಿದಮ್ ಅಂತ ಅಂತೀವಿ. ಓಕೆನಾ. ಬಟ್ ಟುಡೇ ಲೆಟ್ಸ್ ಸಿ ದ ಅನಾಲಿಸಿಸ್ ಆಫ್ ನಾನ್ ರಿಕರ್ಸಿವ್ ಅಲ್ಗಾರಿದಮ್. So analysis means what? You have to find the efficiency of the algorithm, right? So see here general plan for analyzing efficiency of non-recursive algorithm. ಅಂದ್ರೆ ಏನೇನ್ ಸ್ಟೆಪ್ಸ್ ಇದೆ ನಾನ್ ರಿಕರ್ಸಿವ್ ಅಲ್ಗಾರಿದಮ್ ಎಫಿಷಿಯನ್ಸಿ ಫೈಂಡ್ ಔಟ್ ಮಾಡೋದಕ್ಕೆ ಅಂತ. ಫಸ್ಟ್ ಸ್ಟೆಪ್ ಇಸ್ ಫಸ್ಟ್ ಇಸ್ ಡಿಸೈಡ್ ದ ಇನ್ಪುಟ್ ಸೈಜ್ ಬೇಸ್ಡ್ ಆನ್ ಪ್ಯಾರಾಮೀಟರ್ n. ಸೊ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೆ ಏನಂತ ಇನ್ಪುಟ್ ಸೈಜ್ ನ ಫಸ್ಟ್ ಡಿಸೈಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಈ ಅಲ್ಗಾರಿದಮ್ಗೆ ನಾವು ಮ್ಯಾಕ್ಸ್ ಎಲಿಮೆಂಟ್ ಅಂದ್ರೆ ನಾವೇನ್ ಮಾಡ್ತಿದ್ವಿ ಆ ಅರೇ ಅಲ್ಲಿರೋ ಮ್ಯಾಕ್ಸಿಮಮ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಓಕೆನಾ. ಅಂದ್ರೆ n is equal to 5 ಕೊಟ್ರೆ 5 ಎಲಿಮೆಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಎಲಿಮೆಂಟ್ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದನ್ನ ರಿಟರ್ನ್ ಆಗುತ್ತೆ. ಬೈ ಚಾನ್ಸ್ n is equal to 6 ಕೊಟ್ರೆ ಅರೇ ಸೈಜ್ 6 ಆಗುತ್ತೆ. ಸೊ ಫಸ್ಟ್ ವಿ ಹ್ಯಾವ್ ಟು ಡಿಸೈಡ್ ದ ಇನ್ಪುಟ್ ಸೈಜ್ ಬೇಸ್ಡ್ ಆನ್ ಪ್ಯಾರಾಮೀಟರ್ n. ಅಂದ್ರೆ n ವ್ಯಾಲ್ಯೂ ಏನು ಅಂತ ಫಸ್ಟ್ ಡಿಸೈಡ್ ಮಾಡ್ಕೋಬೇಕು. ಓಕೆನಾ. ಸೊ after that identify algorithms basic operation. ಅಂದ್ರೆ ನಾನು ಏನು ಹೇಳಿದ್ದೆ ಇನ್ನರ್ ಲೂಪ್ ನಾನು ಯಾವುದೋ ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಬೇಸಿಕ್ ಆಪರೇಷನ್ ಇರುತ್ತೆ ಅಥವಾ ಮಲ್ಟಿಪ್ಲಿಕೇಶನ್ ಬೇಸಿಕ್ ಆಪರೇಷನ್ ಇರುತ್ತೆ. ಸೊ ಅದಕ್ಕೆ ನಾವೇನಂತೀವಿ ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಅಲ್ಗಾರಿದಮ್ಸ್ ಬೇಸಿಕ್ ಆಪರೇಷನ್. ನಾವು ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ ವಾಟ್ ಇಸ್ ದ ಬೇಸಿಕ್ ಆಪರೇಷನ್ ಮ್ಯಾಕ್ಸಿಮಮ್ ಗೊತ್ತಾಗಬೇಕು ಅಂದ್ರೆ ಅದು ಕಂಪೇರ್ ಆಗಬೇಕು ಬೇರೆ ನಂಬರ್ಸ್ ಜೊತೆ. ಸೊ ಕಂಪ್ಯಾರಿಸನ್ ಇಸ್ ದ ಬೇಸಿಕ್ ಆಪರೇಷನ್. ಸೊ ಇರಲಿ. ಸೊ ನೆಕ್ಸ್ಟ್ ಚೆಕ್ ಹೌ ಮೆನಿ ಟೈಮ್ಸ್ ದ ಬೇಸಿಕ್ ಆಪರೇಷನ್ಸ್ ಇಸ್ ಎಕ್ಸಿಕ್ಯೂಟೆಡ್. ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಅಥವಾ ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇಸ್ ದ ಬೇಸಿಕ್ ಆಪರೇಷನ್. ಸೊ ಮಲ್ಟಿಪ್ಲಿಕೇಶನ್ ಬೇಸಿಕ್ ಆಪರೇಷನ್ ಅಂತ ಗೊತ್ತಾದ್ಮೇಲೆ ಅದು ಎಷ್ಟು ಸತಿ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಆ ಬೇಸಿಕ್ ಆಪರೇಷನ್ ಎಷ್ಟು ಸತಿ perform ಆಗುತ್ತೆ ಅಂತ you have to find it. So check how many times the basic operation is executed. So after that you have to find whether the execution of basic operation depends upon the input size n. So basic operation ಇವಾಗ comparison. So comparison ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಇನ್ಪುಟ್ ಸೈಜ್ ಮೇಲೆ ಡಿಪೆಂಡ್ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕು. ಓಕೆನಾ. ಸೊ ದ ಬೇಸಿಕ್ ಆಪರೇಷನ್ ಇಸ್ ಡಿಪೆಂಡ್ಸ್ ಆನ್ ಇನ್ಪುಟ್ ಸೈಜ್ ಆರ್ ನಾಟ್ ಅಂತ. After that you have to find if the basic operation depends upon worst case. So size n ಮೇಲೆ ಡಿಪೆಂಡ್ ಮಾಡಿದ್ರೆ ನೀವು ಸಪರೇಟ್ ಆಗಿ you have to find the analysis. worst case ಗೆ ಒಂದು analysis, best case and then average case. So 3 cases ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ worst case, best case and the average case. ಸೊ ನೀವು ಅದಕ್ಕೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಬಟ್ ಏನಾದರೂ ಇಫ್ ದ ಬೇಸಿಕ್ ಆಪರೇಷನ್ ಡಿಪೆಂಡ್ಸ್ ಅಪಾನ್ ದ ವರ್ಸ್ಟ್ ಕೇಸ್, ಆವರೇಜ್ ಕೇಸ್ ಅಂಡ್ ಬೇಸ್ಟ್ ಕೇಸ್ ಅಂದ್ರೆ ಎಲ್ಲಾದ್ರ ಮೇಲೂ ಡಿಪೆಂಡ್ ಆಗಿತ್ತು ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದ ಸಪರೇಟ್ಲಿ. ಅಂದ್ರೆ ಬೆಸ್ಟ್ ಕೇಸ್ ಸಪರೇಟ್ ಆಗಿ ಮಾಡಬೇಕು, ವರ್ಸ್ಟ್ ಕೇಸ್ ಸಪರೇಟ್ ಆಗಿ ಮಾಡಬೇಕು ಅಥವಾ ಆವರೇಜ್ ಕೇಸ್ ನ ಸಪರೇಟ್ ಆಗಿ ಮಾಡಬೇಕು. ಅದೇನಾಗಿದ್ರು ಜಸ್ಟ್ ಎನ್ ಮೇಲೆ ಇನ್ಪುಟ್ ಸೈಜ್ ಮೇಲೆ ಡಿಪೆಂಡ್ ಆಗಿದ್ರೆ ನೀವು ಒಂದೇ ಎಫಿಷಿಯನ್ಸಿ ನ ಫೈಂಡ್ ಔಟ್ ಮಾಡ್ತೀರಾ. ಬಟ್ ಇನ್ಪುಟ್ ಸೈಜ್ ಏನಾದ್ರು ವರ್ಸ್ಟ್ ಕೇಸ್ ಅಲ್ಲಿ ಫೈಂಡ್ ಔಟ್ ವರ್ಸ್ಟ್ ಕೇಸ್ ಇದ್ರೆ ವರ್ಸ್ಟ್ ಕೇಸ್ ಫೈಂಡ್ ಔಟ್ ಮಾಡಬೇಕು. ಬೆಸ್ಟ್ ಕೇಸ್, ಆವರೇಜ್ ಕೇಸ್ ನೀವು ಸಪರೇಟ್ ಆಗಿ ಅನಲೈಸ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಒಂದೇ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡ್ತೇವೆ. ಸೊ ದಟ್ ಇಸ್ ದ ಥರ್ಡ್ ಸ್ಟೆಪ್. ಫೋರ್ತ್ ಸ್ಟೆಪ್ ಇಸ್ ಸೆಟ್ ಅಪ್ ಇಸ್ ಸಮ್ ಫಾರ್ ದ ನಂಬರ್ ಆಫ್ ಟೈಮ್ಸ್ ದ ಬೇಸಿಕ್ ಆಪರೇಷನ್ ಇಸ್ ಎಕ್ಸಿಕ್ಯೂಟೆಡ್. ಸೊ ಸಮ್ ನ ಏನ್ ಮಾಡ್ತೀರಾ ಯೂಸಿಂಗ್ ದಿಸ್ ಸಿಂಬಲ್. ಅಂದ್ರೆ ಆ ಬೇಸಿಕ್ ಆಪರೇಷನ್ ಎಷ್ಟು ಸಲ ಎಕ್ಸಿಕ್ಯೂಟ್ ಆಗಿತ್ತೋ ಅದ್ರ ಡಿಪೆಂಡ್ ಆನ್ ಯು ಹ್ಯಾವ್ ಟು ಫೈಂಡ್ ದ ಸಮ್. ಓಕೆನಾ. ಒಂದು ಸಮ್ ಇದನ್ನ ಈಕ್ವೇಶನ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಆಫ್ಟರ್ ದಟ್ ಸಿಂಪ್ಲಿಫೈ ದ ಸಮ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂಡ್ ರೂಲ್ಸ್. ಸೊ ನೀವು ಸಮ್ ನ ಅರೇಂಜ್ ಮಾಡಿದ್ಮೇಲೆ ಒಂದು
ಸ್ಟ್ಯಾಂಡರ್ಡ್ ಫಾರ್ಮುಲಾ ಮತ್ತೆ ರೂಲ್ಸ್ ನ ಯೂಸ್ ಮಾಡಿಕೊಂಡು ನೀವು ಆ ಸಮ್ ನ ಸಿಂಪ್ಲಿಫೈ ಮಾಡ್ತಾ ಬರಬೇಕು. ಅದಕ್ಕೆ ತುಂಬಾ ಫಾರ್ಮುಲಾಸ್ ಇರುತ್ತೆ. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿ. ಸೊ ವಾಟ್ ಇಸ್ ದ ಎಕ್ಸಾಂಪಲ್? Finding the element with maximum value in a given array. For example, array A array ಒಳಗೆ ಯಾವ್ದಿದೆ? 40 30 50 20 ಅಂದ್ರೆ ಎಷ್ಟಿದೆ? 1 2 3 4 n is equal to 4 ಅಲ್ವಾ? ಸೊ ಚೆಕ್ ಮಾಡಿ. ಏನಂತ ಚೆಕ್ ಮಾಡ್ತೀರಾ? ಅರೇ ಏನ್ ಕಳಿಸ್ತೀರಾ? a of 0 to n minus 1 ಅಂದ್ರೆ 0 to 3 ಅಂದ್ರೆ ಪೊಸಿಷನ್ 0 ಪೊಸಿಷನ್ 1 2 3 ಪೊಸಿಷನ್. ಸೊ 0 to 3 ಸೆಂಡ್ ಮಾಡಿ. ಫಸ್ಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು a of 0. ಏನ್ ತಗೊಂತೀರಾ? ಮ್ಯಾಕ್ಸಿಮಮ್ ವ್ಯಾಲ್ಯೂ a of 0 ಅಂದ್ರೆ ಎಷ್ಟಿದೆ? a of 0 ಅಂದ್ರೆ 40 ಇದೆ. ಓಕೆನಾ? ಸೊ ನೆಕ್ಸ್ಟ್ ಚೆಕ್ ಮಾಡಿ. i is equal to 1 to n minus 1. ಓಕೆ, ಫಾರ್ ಲೂಪ್ 1 ಇಂದ i ಯಾವ ಪೊಸಿಷನ್ ಅಲ್ಲಿ ಇದೆ? ಫಸ್ಟ್ ಪೊಸಿಷನ್ ಅಲ್ಲಿ ಇದೆ. i to n minus 1 ಅಂದ್ರೆ 3 ವರೆಗೂ ಅದು ಎಕ್ಸಿಕ್ಯೂಟ್ ಆಗಬೇಕು. ಚೆಕ್ ಮಾಡಿ. a of i ಗ್ರೇಟರ್ ದನ್ ಮ್ಯಾಕ್ಸ್ ವ್ಯಾಲ್ಯೂ ಇದೆಯಾ? a of i ಹೌ ಮಚ್? 30 ಗ್ರೇಟರ್ ದನ್ 40 ನಾ? ನೋ. ಸೊ ಫಾರ್ ಲೂಪ್ ಅಂದ್ರೆ ಏನು? ಇಟ್ ವಿಲ್ ಎಕ್ಸಿಕ್ಯೂಟ್ ಅಂಟಿಲ್ ದ ಕಂಡೀಷನ್ ಫೇಲ್ಸ್. ಸೊ ಬಟ್ ಇವಾಗ ಕಂಡೀಷನ್ ಏನು ಫೇಲ್ ಆಗಿಲ್ಲ. ಸೊ ನೀವೇನ್ ಮಾಡ್ತೀರಾ? ಇದು a of i ಗ್ರೇಟರ್ ದನ್ ಮ್ಯಾಕ್ಸ್ ವ್ಯಾಲ್ಯೂ ನಾ? ನೋ. ಸೊ ಇದು ಸ್ಟೇಟ್ಮೆಂಟ್ ಟ್ರೂ ಆಗಿದ್ರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಇದು ಎಕ್ಸಿಕ್ಯೂಟ್ ಆಗಲ್ಲ. ಅಗೇನ್ i ಪ್ಲಸ್ ಪ್ಲಸ್ ಅಂದ್ರೆ i is equal to 2 ಆಯ್ತು. a of i ಅಂದ್ರೆ ಎಷ್ಟು? a of 2 50. ಸೊ 50 ಗ್ರೇಟರ್ ದನ್ 40. ಓಕೆ, ಸೊ ಟ್ರೂ. ಅವಾಗ ಏನಾಗುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಸ್ ಈಕ್ವಲ್ ಟು a of i, a of 2. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯ್ತು ಇವಾಗ? 50 ಆಯ್ತು. ಓಕೆ, ಅಗೇನ್ i is equal to n minus 1 ಅಂದ್ರೆ 3 ವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ a of 3 ಹೌ ಮಚ್? 20. 20 ಗ್ರೇಟರ್ ದನ್ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟಿದೆ ಇವಾಗ? 50. ಗ್ರೇಟರ್ ದನ್? ನೋ. ಅಗೇನ್ ಇಲ್ಲಿಗೆ ಬರುತ್ತೆ. ಸೊ ಏನಾಗಿದೆ? n minus 1 ವರೆಗೂ ಎಕ್ಸಿಕ್ಯೂಟ್ ಆಗಿದೆ. ಸೊ ಇಟ್ ವಿಲ್ ಬ್ರೇಕ್ ದ ಲೂಪ್, ರಿಟರ್ನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ? 50 ರಿಟರ್ನ್ ಆಗುತ್ತೆ. ಸೊ ಸಿ ಹಿಯರ್ 40 30 50 20 ಇದಿಷ್ಟರಲ್ಲೂ ಏನಾಗಿದೆ? 50 ಈಸ್ ದ ಗ್ರೇಟೆಸ್ಟ್ ವ್ಯಾಲ್ಯೂ. ಸೊ ಅವಾಗ ಏನಾಗುತ್ತೆ? 50 ಸೆಲೆಕ್ಟ್ ಆಗುತ್ತೆ. Okay na? So this is the execution. So next you have to find the efficiency of this algorithm. So ಏನು efficiency ಅಂತ ನೀವು find out ಮಾಡಬೇಕು. First step ಏನು? Decide the input size based on parameter n. ಅಂದ್ರೆ input size ಏನು? Total number of elements in array. So input size ಏನು ಬರುತ್ತೆ ಇವಾಗ? n is equal to 4. So first step ಏನು? Decide the size based on input parameter. So n is equal to ಏನಾಯ್ತು? 4 ಆಯ್ತು. Second step, identify the algorithm's basic operation. What is the basic operation here? Comparison. Compare ಮಾಡ್ತಾ ಇದೀವಿ ನಾವು ಯಾವುದು greater number ಅಂತ. So comparison is the basic operation. Okay. So next. So next step is check how many times the basic operation is executed. So ಇಲ್ಲಿ 4 ಇದೆ ಅಂದ್ರೆ ಎಷ್ಟು ಸತಿ comparison ಆಗಿರುತ್ತೆ ಅಂತ we have to check. So and then comparison ಎಷ್ಟು ಸತಿ ಆಗಿದೆ? ಲೂಪ್ ಎಕ್ಸಿಕ್ಯೂಟ್ ಆದಾಗೆಲ್ಲ ಕಂಪ್ಯಾರಿಸನ್ ಆಗಿದೆ. ಅಂದ್ರೆ ಒಂದೊಂದು ಟೈಮ್ i is equal to 1 ಇದ್ದಾಗ ಒಂದ್ಸಲ, 2 ಇದ್ದಾಗ ಒಂದ್ಸಲ, 3 ಇದ್ದಾಗ ಒಂದ್ಸಲ, ಅವಾಗ ಇದು ಬೇಸಿಕ್ ಆಪರೇಷನ್ ಎಕ್ಸಿಕ್ಯೂಟ್ ಆಗಿದೆ. So as the comparison is made for each value of n, ಅಂದ್ರೆ n ಅಂದ್ರೆ 4. So ಎಲ್ಲಾ 4 ವ್ಯಾಲ್ಯೂಸ್ಗೂ ಅದು ಕಂಪ್ಯಾರಿಸನ್ ಆಗಿದೆ. ಸೊ ದೇರ್ ಇಸ್ ನೋ ನೀಡ್ ಟು ಫೈಂಡ್. ಸೊ ಅವಾಗ n ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಏನು? ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಅವರೇಜ್ ಕೇಸ್ ನ ಸಪರೇಟ್ ಆಗಿ ಫೈಂಡ್ ಔಟ್ ಮಾಡಬೇಕಾಗಿಲ್ಲ, ಒಂದೇ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡ್ತೀರಾ. ಸೊ ಬೈ ಚಾನ್ಸ್ ಅದು ಡಿಪೆಂಡ್ ವರ್ಸ್ಟ್ ಕೇಸೇ ಆಗಿದ್ರೆ ಅದು ವರ್ಸ್ಟ್ ಕೇಸ್ ಅಲ್ಲಿ ಇರುತ್ತೆ, ಬೆಸ್ಟ್ ಕೇಸ್ ಆಗಿದ್ರೆ ಬೆಸ್ಟ್ ಕೇಸ್. ಸೊ ಇದು ಡಿಪೆಂಡ್ ಆಗಿಲ್ಲ, ಅದಕ್ಕೆ ಏನ್ ಮಾಡ್ತಿದ್ರ ನೀವು ಒಂದೇ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡ್ತಿದ್ರ. ಸೊ ಅಂದ್ರೆ n ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟು ಸಲ ಕಂಪ್ಯಾರಿಸನ್ ಆಗ್ಲೇಬೇಕು. ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ n ಮೇಲೆ ಡಿಪೆಂಡ್ ಆಗಿದ್ರೆ ನೀವೇನ್ ಮಾಡಬೇಕು? ಸಪರೇಟ್ ಆಗಿ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಸರ್ಚಿಂಗ್, ಸೊ ಸರ್ಚಿಂಗ್ ಇಲ್ಲಿ ನೀವು ಮ್ಯಾಕ್ಸಿಮಮ್ ಎಲಿಮೆಂಟ್ ಫೈಂಡ್ ಔಟ್ ಮಾಡ್ತಿದ್ರ, n ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಸತಿನೂ ಕಂಪ್ಯಾರಿಸನ್ ಆಗಿದೆ. ಬಟ್ ಸರ್ಚ್ ಮಾಡ್ತಾ ಇದ್ರೆ ನೀವು 40ನ ಸರ್ಚ್ ಮಾಡ್ತಾ ಇದ್ರೆ ಇನಿಷಿಯಲಿ ಸಿಕ್ಬಿಡುತ್ತೆ. ಸೊ ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ n. ಸೊ ಇನಿಷಿಯಲಿ ಸಿಕ್ಕಿದ್ರೆ ಬೆಸ್ಟ್ ಕೇಸ್, ಅವಾಗ ಬೆಸ್ಟ್ ಕೇಸ್ ಎಫಿಷಿಯನ್ಸಿ ಮಾತ್ರ ಫೈಂಡ್ ಔಟ್ ಮಾಡ್ತೇವೆ. ಬೈ ಚಾನ್ಸ್ ಸರ್ಚ್
ಮಾಡುವಾಗ ನಿಮ್ಮ ಎಲಿಮೆಂಟ್ ಲಾಸ್ಟ್ ಸಿಕ್ತು ಅಂದ್ರೆ ಎಲ್ಲಾ n ವ್ಯಾಲ್ಯೂಸ್ ನು ಕಂಪ್ಯಾರಿಸನ್ ಮಾಡಿರ್ತೀರಾ, ಲಾಸ್ಟ್ ಸಿಕ್ಕಿದೆ, ದಟ್ ಇಸ್ ವರ್ಸ್ಟ್ ಕೇಸ್. ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಫೈಂಡ್ ದ ವರ್ಸ್ಟ್ ಕೇಸ್ ಎಫಿಷಿಯನ್ಸಿ. ಬಟ್ ಇನ್ ದಿಸ್ ಕೇಸ್ ಸೊ n ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಸಲನೂ ಕಂಪ್ಯಾರಿಸನ್ ಆಗುತ್ತೆ ಮ್ಯಾಕ್ಸಿಮಮ್ ಎಲಿಮೆಂಟ್ ಫೈಂಡ್ ಔಟ್ ಮಾಡಕ್ಕೆ. ಸೊ ಹಿಯರ್ ನೋ ನೀಡ್ ಟು ಫೈಂಡ್ ದ ಬೆಸ್ಟ್ ಕೇಸ್, ವರ್ಸ್ಟ್ ಕೇಸ್, ಆವರೇಜ್ ಕೇಸ್ efficiency separately. Here only one efficiency, ನೀವು one efficiency ನ find out ಮಾಡ್ತೀವಿ. So fourth step, what is the fourth step? Set up a sum for the number of times basic operation is executed. ಎಷ್ಟು ಸಲ ಎಕ್ಸಿಕ್ಯೂಟ್ ಆಗಿದೆ, ಫಾರ್ ಲೂಪ್ ಎಷ್ಟು ಸತಿ ರನ್ ಆಗಿದೆಯೋ ಅಷ್ಟು ಸಲ ಎಕ್ಸಿಕ್ಯೂಟ್ ಆಗಿದೆ. ಅದಕ್ಕೆ ನೀವು ಒಂದು ಸಮ್ ನ ಕ್ರಿಯೇಟ್ ಮಾಡ್ಬೋದು. ಕಂಪ್ಯಾರಿಸನ್ ಅಲ್ವಾ ಈ ಬೇಸಿಕ್ ಆಪರೇಷನ್, ಅದಕ್ಕೆ ಸಿ ಆಫ್ ಎನ್ ಅಂತ ತಗೊಳ್ತಾ ಇದೆ. ಸೊ ಸಿ ಆಫ್ ಎನ್ ಅಂದ್ರೆ ಏನು, ನಂಬರ್ ಆಫ್ ಟೈಮ್ಸ್ ದ ಕಂಪ್ಯಾರಿಸನ್ ಇಸ್ ಎಕ್ಸಿಕ್ಯೂಟೆಡ್, ಎಷ್ಟು ಸಲ ಕಂಪ್ಯಾರಿಸನ್ ಆಗಿದೆ ಅಂತ ನೀವು ಟೋಟಲ್ ಫೈಂಡ್ ಔಟ್ ಮಾಡಬೇಕು. ಸೊ ಏನ್ ತಗೊಳ್ತಾ ಇದ್ರೆ ನೀವು ಸಮ್ ನ ಕ್ರಿಯೇಟ್ ಮಾಡ್ಕೊಂತಿದ್ರೆ ಹೆಂಗೆ, ಐ ಲೂಪ್ ಎಲ್ಲಿದೆ, ಫಾರ್ ಐ is equal to 1 to n minus 1. So what is the relation? I is equal to 1 to n minus 1 and then ಎಷ್ಟು ಸಲ ಒಂದೊಂದು ಫಾರ್ ಲೂಪಿಗೆ ಎಂಟರ್ ಆದಾಗ ಎಷ್ಟು ಸತಿ ಕಂಪ್ಯಾರಿಸನ್ ಆಗಿದೆ, ಒಂದು ಸಲ ಕಂಪ್ಯಾರಿಸನ್ ಆಗಿದೆ. ಸೊ ದಿಸ್ ಇಸ್ ದ ಸೆಟಪ್ ಸಮ್ ಫಾರ್ ದ ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟೆಡ್. ಅಂದ್ರೆ ಫಾರ್ ಲೂಪ್ I is equal to 1 to n minus 1, ಒಂದೊಂದು ಫಾರ್ ಲೂಪ್ ಅಲ್ಲಿ ಎಷ್ಟು ಸತಿ ಕಂಪ್ಯಾರಿಸನ್ ಆಗಿದೆ ಬೇಸಿಕ್ ಆಪರೇಷನ್, ಒನ್ ಟೈಮ್, ಅದಕ್ಕೆ 1 ಅಂತ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕು. ಹೆಂಗ್ ಸಿಂಪ್ಲಿಫೈ ಮಾಡ್ತೀರಾ, ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ, ಏನಂದ್ರೆ ಸೊ ದಿಸ್ ಇಸ್ ದ I is equal to L, U ಇದ್ರೆ 1 ಅಂತ ಇದ್ರೆ ಏನಂತ ಬರೀತೀವಿ, U minus L plus 1 ಅಂತ ಬರೀತೀವಿ. ಸೊ U minus ಅಂದ್ರೆ ಇದು ಲೋ ವ್ಯಾಲ್ಯೂ, ಇದು ಅಪ್ಪರ್ ವ್ಯಾಲ್ಯೂ. ಸೊ ಅಪ್ಪರ್ ಮೈನಸ್ ಲೋಯರ್ ಪ್ಲಸ್ 1, ಇಲ್ಲಿ 1 ಅಂತ ಇದ್ರೆ ಪ್ಲಸ್ 1 ಅಂತ ಬರೀತೀವಿ. ಓಕೆನಾ? ಸೊ ಇಲ್ಲಿ ಲೋಯರ್ ವ್ಯಾಲ್ಯೂ ಏನಿದೆ, L is equal to ಏನಿದೆ 1. ಸೊ U is equal to ಏನಿದೆ n minus 1. ಸೊ ನಾವು ಇದನ್ನ ಬರಿಬೇಕು ಅಂದ್ರೆ C of n is equal to ಏನಂತ ಬರಿಬಹುದು, n minus 1. U ಅಂದ್ರೆ ಏನು, n minus 1. L ಅಂದ್ರೆ ಏನು 1. ಸೊ ಏನಂತ ಬರೀತಾರೆ, U is n minus 1. L ಅಂದ್ರೆ ಏನು, ಇಲ್ಲಿ 1 minus 1. ಸೊ again plus 1 ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಇಲ್ಲೇ ಇದೆ ನೋಡಿ, ಸಿಂಪ್ಲಿಫೈ ದ ಸಮ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಂಡ್ ರೂಲ್ಸ್. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅಪ್ಪರ್ ಮೈನಸ್ ಲೋಯರ್ ಪ್ಲಸ್ 1. ಇಲ್ಲಿ ಅಪ್ಪರ್ ಏನಿದೆ n minus 1, ಲೋಯರ್ ವ್ಯಾಲ್ಯೂ ಏನಿದೆ minus 1, again plus 1. ಸೊ ಇಲ್ಲಿ ಏನಂತ ಬರೀತೀರಾ, n minus 1 minus 1 plus 1. ಸೊ minus 1 ಕ್ಯಾನ್ಸಲ್ ಆಗುತ್ತೆ, n minus 1. ಸೊ ಇದಕ್ಕೆ ಏನಂತ ಬರೀತೀರಿ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ t of n ಅಂತ ಬರೀತೀವಿ. ಸೊ ಇದಕ್ಕೆ ನಾವೇನಂತ ಅಂತೀವಿ, ಸೊ t of n belongs to theta of n. ಸೊ ಟೋಟಲ್ ಏನು ಬಂದಿದೆ ನಮಗೆ n minus 1 ಅಂತ ಬಂದಿದೆ. ಸೊ n minus 1 ಅಂದ್ರೆ ನಾವು ಯಾವಾಗಲೂ ಕಾನ್ಸ್ಟೆಂಟ್ ನ ಇಗ್ನೋರ್ ಮಾಡ್ತೀವಿ, ಏನಂತ ತಗೊಂತೀವಿ, n ಅಂತ ತಗೊಂತೀವಿ. ಸೊ ಇಲ್ಲಿ ನಾವು ಒಂದು ಆವರೇಜ್ ಕೇಸ್ ಅಲ್ಲಿ ಯಾವುದು ತಗೊಂಡಿಲ್ಲ, ಬೆಸ್ಟ್ ಕೇಸ್ ವರ್ಸ್ಟ್ ಕೇಸ್ ತಗೊಂಡಿಲ್ಲ ಅಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ದ ಆವರೇಜ್ ಕೇಸ್. ಸೊ ಆವರೇಜ್ ಕೇಸ್ ಏನ್ ಬರುತ್ತೆ, ಥೀಟಾ ಆಫ್ n. ಸೊ ಥೀಟಾ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ g of n ಕಾನ್ಸ್ಟೆಂಟ್ ಲೆಸ್ ದನ್ ಆರ್ ಈಕ್ವಲ್ ಟು t of n. ಸೊ c1 c2 ಲೆಸ್ ದನ್ ಆರ್ ಈಕ್ವಲ್ ಟು c2 g of n. ಸೊ ಈ ತರ ಇದ್ರೆ ನಾವೇನಂತ ಏನ್ ತಗೊಂತೀವಿ, ಥೀಟಾ ಅಂತ ತಗೊಂತೀವಿ. ಸೊ ನಾವ್ ಇಲ್ಲಿ ಇದನ್ನ ಏನಂತ ತಗೊಂಡಿದೀವಿ, n minus 1 ನ t of n ಅಂತ ತಗೊಂಡಿದೀವಿ. ಸೊ ನಾವೇನ ಇದನ್ನ ಏನಂತ ತಗೋಬಹುದು, ಫಾರ್ ಎಕ್ಸಾಂಪಲ್ 1/c1 ಏನ್ ತಗೊಂತೀರ, c1 1/2 n ಅಂತ ತಗೊಂತೀವಿ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು t of n ಅಂದ್ರೆ ಏನ್ ತಗೊಂಡಿದ್ರೆ n minus 1. ಸೊ ಇಲ್ಲಿ c2 ಕಾನ್ಸ್ಟೆಂಟ್ 1 ಅಂತ ತಗೊಂಡ್ರೆ g of n ಅಂದ್ರೆ n ಅಂತ ತಗೊಂಡ್ರೆ. ಫಾರ್ ಎಕ್ಸಾಂಪಲ್ ಫಾರ್ n ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಏನ್ ತಗೊಂತೀರಾ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ತಗೊಂಡ್ರಿ, n is equal to 2 ತಗೊಂಡಾಗ ಏನ್ ಬರುತ್ತೆ, 2 ಕ್ಯಾನ್ಸಲ್ ಆಗಿ 1 ಲೆಸ್ ದನ್ 2 minus 1 1. ಸೊ ಲೆಸ್ ದನ್ ಆರ್ ಈಕ್ವಲ್ ಟು 1, ಕಂಡೀಷನ್ ಟ್ರೂ. ಫಾರ್ ಎಕ್ಸಾಂಪಲ್ n is equal to 4
So 4 by 2 ಏನಾಗುತ್ತೆ 2 less than or equal to 4 minus 1 3. So again 4. So ಈ ತರ ಕಂಡೀಷನ್ ಇರುತ್ತೆ. ಸೊ ಅದಕ್ಕೆ ನಾವೇನು ತಗೊಂಡಿದ್ದೀವಿ ಇಲ್ಲಿ ಥೀಟಾ ಆಫ್ n ಅಂತ ತಗೊಂಡಿದ್ದೀವಿ. ಇದನ್ನು t ಆಫ್ n ಅಂತ ಕನ್ಸಿಡರ್ ಮಾಡಿ g ಆಫ್ n ನ n ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಅವಾಗ ಏನಾಗುತ್ತೆ t ಆಫ್ n ಬಿಲಾಂಗ್ಸ್ ಟು ಥೀಟಾ ಆಫ್ n ಅಂತ ಬರೀತೀವಿ. ಸೊ ಯೂಶಲಿ n ಮೈನಸ್ 1 ಅಂತ ಇದ್ರೆ ನೀವೇನು ಇದು ನಾನು ತೋರಿಸಿದ್ದು ಫಸ್ಟ್ ಎಕ್ಸಾಂಪಲ್ ಅಂತ. ಬಟ್ ನೆಕ್ಸ್ಟ್ ಎಕ್ಸಾಂಪಲ್ ಎಲ್ಲ ಏನಂತ ತಗೊಂತೀವಿ n ಮೈನಸ್ 1 ಅಂತ ಇದ್ರೆ ಮೈನಸ್ 1 ನ ನೀವು ನೆಗ್ಲೆಕ್ಟ್ ಮಾಡಿ n ಅಂತ ತಗೋತೀವಿ. ಓಕೆನಾ? ಸೊ ದಿಸ್ ಇಸ್ ದ ಅನಾಲಿಸಿಸ್ ಆಫ್ analyzing efficiency of non-recursive algorithm. What is the first step? You have to find the input size and then identify the basic operation and then check how many times the basic operation is executed. So if it depends on n means you have to find only one efficiency, but it is depend on separate. Best case means you have to find the best case efficiency separately and then worst case efficiency separately. So last step is find the some equation for the algorithm. After that last step is simplify the equation using like the standard formula and rules. So what is the efficiency of this algorithm? Theta of n. So this is the efficiency of this algorithm. Okay, this is about the mathematical analysis of non-recursive algorithm. So in the next class let's see the analysis of recursive algorithm. Okay, thank you.